ಪ್ರಿಯಕರನ ಜೊತೆಗೆ ಸೇರಿ ಪತಿಗೆ ಚಟ್ಟ ಕಟ್ಟಿದ ಹೆಂಡತಿ ರಾಡ್ನಿಂದ ಹೊಡೆದು ಗಂಡನನ್ನೇ ಹತ್ಯೆ ಮಾಡಿದ್ದಾಳೆ ಪತ್ನಿ. ಪ್ರಿಯಕರನ ಜೊತೆಗೆ ಸೇರಿ ಪತಿಗೆ ಚಟ್ಟ ಕಟ್ಟಿದಾಳೆ ಹೆಂಡತಿ, ರಾಡ್ನಿಂದ ಹೊಡೆದು ಗಂಡನನ್ನೇ ಹತ್ಯೆ ಮಾಡಿದಾಳೆ ಪತ್ನಿ. ಅದಾದ ನಂತರದಲ್ಲಿ ಅದೊಂದು ಆಕ್ಸಿಡೆಂಟ್ ಅಂತ ಬಿಂಬಿಸುವುದಕ್ಕೆ ಹೋಗಿ ಕಿಲಾಡಿ ಲಾಕ್ ಆಗಿದ್ದಾಳೆ. ಬೆಳಗಾವಿ ಜಿಲ್ಲೆಯ ಕೆಳೆಗಾಂವ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಚಂದ್ರಕಾಂತ್ ಶಿವಪೂಜೆ ಕೊಲೆಯಾದಂತಹ ದುರ್ದೈವಿ. ಪತ್ನಿ ರೇಣುಕಾ ಮತ್ತು ಪ್ರಿಯಕರ ಮಹಾಂತೇಶ್ ಈ ಕೃತ್ಯವನ್ನು ನಡೆಸಿದ್ದಾರೆ. ಮಹಾಂತೇಶ್ ಹಾಗೂ ಚಂದ್ರಕಾಂತ್ ಒಟ್ಟಿಗೆ ಕೆಲಸ ಮಾಡಿಕೊಂಡಿದ್ರು. ಆಗಾಗ ಮೃತ ಚಂದ್ರಕಾಂತ್ ಮನೆಗೆ ಹೋಗ್ತಾ ಇದ್ದಂತೆ ಆರೋಪಿ. ಅಲ್ಲಿ ಸ್ನೇಹದಿಂದ ಶುರುವಾದಂತಹ ಆ ಒಂದು ಪ್ರೀತಿ ಅಥವಾ ಅಕ್ರಮ ಸಂಬಂಧವಾಗಿ ಕನ್ವರ್ಟ್ ಆಗುತ್ತೆ. ಇಬ್ಬರ ನಡುವಿನ ಸಂಬಂಧದ ಕುರಿತು ಪತಿಗೂ ಕೂಡ ಮಾಹಿತಿ ಇರುತ್ತೆ. ಆಗ ಹಿರಿಯರ ಮುಂದೆ ರಾಜಿ ಪಂಚಾಯಿತಿಯನ್ನ ಮಾಡಿಸಿದ್ದ ಪತಿ. ಇಬ್ಬರ ಸಂಬಂಧಕ್ಕೆ ಅಡ್ಡ ಬಂದ ಪತಿಯನ್ನ ಮುಗಿಸೋದಕ್ಕೆ ಹೆಂಡತಿ ಸಂಚು ರೂಪಿಸ್ತಾಳೆ. ತನ್ನ ಪ್ರಿಯಕರನ ಜೊತೆ ಸೇರಿಕೊಂಡು ಚಂದ್ರಕಾಂತ್ಗೆ ಕಬ್ಬಿಣದ ರಾಡ್ನಿಂದ ತಲೆಗೆ ಹೊಡೆದು ಬಳಿಕ ಅದೊಂದು ಆಕ್ಸಿಡೆಂಟ್ ಅಂತ ಬಿಂಬಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಕೊನೆಗೂ ಕೂಡ ಸತ್ಯವನ್ನು ಕಕ್ಕಿದ್ದಾರೆ. ಪ್ರಿಯಕರನ ಜೊತೆಗೆ ಸೇರಿ ಪತಿಗೆ ಚಟ್ಟ ಕಟ್ಟಿರುವಂತಹ ಒಂದು ಪ್ರಕರಣ ಇದು. ಹೆಂಡತಿಯೇ ಪತಿಗೆ ಚಟ್ಟ ಕಟ್ಟಿದ ಪ್ರಕರಣ. ಎಡಭಾಗದ ವಿಂಡೋಸಲ್ಲಿ ಗಮನಿಸ್ತಿದ್ದೀವಲ್ಲ, ಈಕೆಯೇ ತನ್ನ ಪತಿಗೆ ಚಟ್ಟ ಕಟ್ಟಿದ, ಪ್ರಿಯಕರನ ಜೊತೆ ಸೇರಿಕೊಂಡು ಪತಿಗೆ ಚಟ್ಟ ಕಟ್ಟಿದಂತಹ ನೀಚ ಮಹಿಳೆ, ಕೊಲೆಗೈದಂಥ ಆರೋಪಿ. ಇನ್ನು ಕೊಲೆಯಾದಂಥ ದುರ್ದೈವಿ ಪತಿ ಚಂದ್ರಕಾಂತ್. ರೇಣುಕಾ ಎಂಬ ಈಕೆಯನ್ನ ಮದುವೆಯಾಗಿದ್ದ ತಪ್ಪಿಗೆ ಕೊಲೆಯಾಗಿದ್ದಾನೆ. ಇನ್ನು ಮಹತೇಶ್ ಎಂಬಾತ ರೇಣುಕಾಳ ಪ್ರಿಯಕರ ಈತ. ರೇಣುಕಾಳ ಜೊತೆ ಸೇರಿಕೊಂಡು ತನ್ನ ಸ್ನೇಹಿತ ಚಂದ್ರಕಾಂತ್ನನ್ನೇ ರಾಡ್ನಿಂದ ಹೊಡೆದು ಬಳಿಕ ಅದೊಂದು ಆಕ್ಸಿಡೆಂಟ್, ಅದೊಂದು ಅಪಘಾತ ಎಂಬಂತೆ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಬಳಿಕ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ, ತಮ್ಮದೇ ಸ್ಟೈಲ್ನಲ್ಲಿ ವರ್ಕ್ ಮಾಡಿದಾಗ ಎಲ್ಲವನ್ನು ಕೂಡ ಬಾಯಿ ಬಿಟ್ಟಿದ್ದಾರೆ. ಪೊಲೀಸರು ಇದೀಗ ಆರೋಪಿಗಳನ್ನು ಬಂಧಿಸಿದ್ದಾರೆ.